ಸೊ ಇವಾಗ ವಿಲ್ಟ್ ಎಲ್ಲ ನಿಮಗೆ ಕಂಟ್ರೋಲ್ ಬಂದಿದೆ ಸರ್ 99% ಕಂಟ್ರೋಲ್ ಬಂದಿದೆ. ನೀವೆಲ್ಲ ಲೈವ್ ನೋಡ್ಬೋದು ಸರ್. ಈಗ ನೀವು ಪ್ರತಿಯೊಂದು ತೋಟ ಎಲ್ಲ ಓಡಾಡಿ ನೋಡಿ. ಪರ್ಫೆಕ್ಟ್. ನಾವು ಏನಕ್ಕೆ ರೇಟ್ ಕಮ್ಮಿ ಆಗುತ್ತಂದ್ರೆ ಸರ್ ಬೇರೆದಾಗ ಕಂಪೇರ್ ಮಾಡಿದ್ರೆ ಎಲ್ಲ ಅರ್ಧ ಬಳಸಿದಾರೆ ನೋಡಿ ಇವರು. ಸೂಪರ್, ವೆರಿ ಗುಡ್. ಸೊ ನಾವು ಬಿಕಾಸ್ ವಿ ಆರ್ ಕರ್ನಾಟಕ ಬೇಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ನಾನು ಎಲ್ಲದರಲ್ಲೂ ಕೈ ಹಾಕೋದ್ರಿಂದ ನಾವು ಸ್ಯಾಲರೀಸ್ ಅನ್ನೋದನ್ನು ಜಾಸ್ತಿ ಪ್ರಮಾಣದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರಲ್ಲ ಸರ್. ಒಂದು MNC ಕಂಪನಿ ಅಂದ ತಕ್ಷಣ ಇಂಡಿಯಾ ಹೆಡ್ ಒಬ್ಬ ಇರ್ತಾನೆ, ಡಿಸ್ಟ್ರಿಕ್ಟ್ ಒಬ್ಬ, ತಾಲೂಕು ಒಬ್ಬ, ಫೀಲ್ಡ್ ಅಸಿಸ್ಟೆಂಟಿಂಗ್ ಎಲ್ಲ ಸ್ಯಾಲರಿಗಳು ಅಲ್ಲಲ್ಲೇ ಡಿಸ್ಟ್ರಿಬ್ಯೂಟ್ ಆಗೋದು. ಆ ಪ್ರಾಡಕ್ಟ್ ಎಲ್ಲ ಎತ್ಕೊಂಡ್ಬಂದು ನಿಮ್ಮ ಮೇಲೆ ಹಾಕ್ಬೇಕಲ್ಲ, ಎಂಡ್ ಯೂಸರ್ ಮೇಲೆ ಹಾಕ್ಬೇಕಲ್ಲ, ಎನಿಬಡಿ ಫಾರ್ ದಟ್ ರೀಸನ್. ಸೊ ಹಂಗಾಗಿ ಬೇರೆ ಕಂಪನಿ ಪ್ರಾಡಕ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ 50% ರೇಟ್ ಡಿಫ್ರೆನ್ಸ್ ಅಂತೂ ಇದೆ ಸರ್. 100% ಇದೆ 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 ಇದೆ. ಮತ್ತೆ ಈಗ ಇವರು ಹೇಳ್ತಾ ಒಂದು ಮಾತು ಹೇಳಿದ್ರು, ಸೊ ನಮ್ಮನ್ನ ಭೇಟಿ ಮಾಡೋದು ಕಷ್ಟ ಆಯಿತು ಅಂತ. ನಾನೇ ಅದನ್ನು ಅಪಾಲಜಿ ಕೇಳ್ತೀನಿ ಎಲ್ರಿಗೂ. ಬಿಕಾಸ್ ವಿ ಆರ್ ಸಿಕ್ಕಾಪಟ್ಟೆ ಪೋರಿಂಗ್ ಆಗ್ತದೆ, ಇನ್ಸ್ಟಾಗ್ರಾಮ್ ಆಗಿರಲಿ ಸರ್, ವಾಟ್ಸ್ಆಪ್ ಆಗಿರಲಿ. ನಿಜ ನಿಜ. ನಮ್ದು ನಾನೊಂದು 3-4 ಜನ ಸೇಲ್ಸ್ ಟೀಮ್ನ ಎತ್ಕೊಂಡ್ರೆ ಕೆಲಸನೇ ಬಿಟ್ಬಿಡ್ತಿದ್ದಾರೆ ಸರ್. ತುಂಬ ಕಾಲ್ಗಳು ಬರ್ತಿದ್ದಾವೆ, ಪ್ರೆಷರ್ ಆಗ್ತಿದೆ ನಮಗೆ ಅಂತ. ಸೊ ಹಂಗಾಗಿ ಸ್ವಲ್ಪ ನಿಮ್ಮ ಮೆಸೇಜ್ ರಿಪ್ಲೈ ಮಾಡೋದ್ರಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು. ದಯವಿಟ್ಟು ತಾವುಗಳು ಕಾಲ್ ಮಾಡೋದಕ್ಕಿಂತ ವಾಟ್ಸಪ್ ಮೆಸೇಜ್ ಮಾಡಿಬಿಟ್ರೆ ನಮಗೆ ಅನುಕೂಲ ಆಗುತ್ತೆ. ಸೊ ಎನಿ ಪಾಯಿಂಟ್ ಆಫ್ ದ ಟೈಮ್ ನಾವು ವಾಟ್ಸಪ್ಪಲ್ಲಿ ನಮ್ಗೆ ರಿಪ್ಲೈ ಬಂದಿದ್ದು, ವಾಟ್ಸಪ್ಪಲ್ಲಿ ರಿಪ್ಲೈ ಬರುತ್ತೆ. ನಾವು ರಿಪ್ಲೈ ಮಾಡೋದು ನಮ್ಗೆ ಈಸಿ ಆಗುತ್ತೆ. ಹೌದು ಹೌದು. ಒಂದು ಎಕ್ಸಾಂಪಲ್ ಏನು ಅಂತಂದರೆ, ಇವ್ರ ಹತ್ರ ಬಂದು ಮಾತಾಡ್ತಾ ಇರೋದು. ಸೊ ಇವರು ಇನಿಷಿಯಲಿ ಕಾಂಟ್ಯಾಕ್ಟ್ ಸಿಗುತ್ತಾ ಇಲ್ವೋ ಅಂತ ಅನ್ಕೊಂಡಾಗ ನಾವೇ ಹುಡ್ಕೊಂಡು ಅವ್ರ ಜಮೀನಿಗೆ ಬಂದಿದ್ವಿ. ದಟ್ ಆಕ್ಸೆಸಿಬಲ್ ಸ್ವಾಶ್ ಈಸ್ ಫಾರ್ ಯು. ಸೊ ಇವಾಗ ವಿಲ್ಟ್ ಎಲ್ಲ ನಿಮಗೆ ಕಂಟ್ರೋಲ್ ಬಂದಿದೆ ಸರ್. 99% ಕಂಟ್ರೋಲ್ ಬಂದಿದೆ. ಸೂಪರ್. 99%. ನೀವೆಲ್ಲ ಲೈವ್ ನೋಡ್ಬೋದು ಸರ್. ಈಗ ಎಲ್ಲ ನೀವು ಪ್ರತಿಯೊಂದು ತೋಟ ಎಲ್ಲ ಓಡಾಡಿ ನೋಡಿ, ಎಷ್ಟು ಗಿಡದಿಂದ ಎಷ್ಟು ಗಿಡ. ಆ ವಿಲ್ಟ್ ಬಂದಿರೋದು ಸಹಿತ ನಾನು ತೆಗ್ದಿಲ್ಲ, ಗಿಡ ಹಂಗೆ ಇಟ್ಟಿದ್ದೀನಿ. ಅದಾದ್ಮೇಲೆ ಸ್ಟಾಪ್ ಆಗಿದೆ. ನಾನು ರೈತರುಗಳಿಗೂ ಸುಮಾರು ಜನಕ್ಕೆ ಅದನ್ನೆಲ್ಲ ಕಟ್ ಮಾಡಿ ಅವನ್ನೆಲ್ಲ ಸ್ಪ್ರೆಡ್ ಆಗದೆ ಇರೋ ತರ ಪ್ರಿನ್ಸಿಪಲ್ಸ್ ಎಲ್ಲ ಚೆನ್ನಾಗಿ 100% ಸರ್. 100% ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಮ ಕ್ರಾಪ್ ಎಲ್ಲ ನೋಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಒಳ್ಳೆ ಇಳುವರಿನೂ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಹೌದು ಸರ್. ಹೌದು ಸರ್. ಹೌದು. ಸೊ ನಿಮ್ ಪಾರಿಜಾತ ನೋಡ್ದಂಗೆ ಬೇರೆ ಏನೇನ್ ಹಾಕಿದ್ರೆ ಸರ್ ನೀವು ಇಲ್ಲಿ? ಸರ್ ಹಳಸು, ತೆಂಗು, ಮನೆಗೆ ಅಂತ ಕಬ್ಬು. ಎಂತ ಕಬ್ಬು ಕೊಡು, ಇಲ್ಲ ಇದೆಯಲ್ಲ ನೋಡಿ ಸರ್. ನಾವು ಬೆಳೆದಿರೋದು ಇದು. ಸೂಪರ್. ಮಂಡ್ಯ ಅಂದ್ರೆ ಇಲ್ಲಿ ಅಲ್ಲಿಂದ ತಂದು ಇಲ್ಲಿ ಕಬ್ಬು ಹಾಕಿ. ಓಕೆ. ಇದು ಕೊಡು, ಮಚ್ಚು ಕೊಡು. ಕಬ್ಬು ನನ್ನ ಫೇವ್ರೇಟ್. ಇದನ್ನ ಸುಳಿದು ತಿನ್ಬಾರ್ದು, ಹಿಂಗೆ ಹಲ್ಲಲ್ಲಿ ಕಚ್ಚಿ ತಿನ್ಬೇಕು. ವಾವ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಮಂಡಿ ಮೂಳೆಗಳು ಚೆನ್ನಾಗಿದೆ ಅಂತ ಅರ್ಥ. ಥ್ಯಾಂಕ್ ಯು ಬಾಸ್. ನಮ್ಮ ತೋಟ ಹಿಂಗೆಲ್ಲ ಇರೋದಕ್ಕೆ ಕಾರಣ ಇಲ್ಲಿ ಬಾಯಿರ ವೆಂಕಟೇಶ್ ಅಂತ. ವೆಂಕಟೇಶ್ ಅವನು ಮಹೇಶ್ ಅಂತ. ಮಹೇಶ್. ಇವರಿಬ್ಬರ ಶ್ರಮ, ಇವ್ರ ಶ್ರೀಮತಿಯವ್ರ ಶ್ರಮ. ಎನಿ ಟೈಮ್ 365 days ಅವ್ರು ಮಾನಿಟರ್ ಮಾಡಲಿಲ್ಲ ಅಂದರೆ ಇಷ್ಟು ಮಾತ್ರ ನಾವು ಫಸಲು ತೆಗಿಯೋಕ್ಕಾಗ್ತಿರ್ಲಿಲ್ಲ. ಸರ್ ಚೆನ್ನಾಗಿದೆ, ನಿಮ್ಮ ಮಾತು ಚೆನ್ನಾಗಿದೆ, ನಿಮ್ಮ ಕಬ್ಬು ಚೆನ್ನಾಗಿದೆ, ಚೆನ್ನಾಗಿ ಅನಿಸ್ತಿದೆ. ಸೊ ನೀವು ಐ ಫೀಲ್ ನಿಮ್ಮ ಬಿಕಾಸ್ ವಾಟ್ ದ ಸಿಸ್ಟಮ್, ನೀವೇನು ಸಿಸ್ಟಮ್ ಕ್ಯಾರಿ ಮಾಡ್ತಾ ಇದ್ದಾರೆ ನಿಮ್ಮ ತೋಟದಲ್ಲಿ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಹೌದು ಸರ್. ನೀವು ಲೇಬರ್ಗಳನ್ನ ಹ್ಯಾಂಡಲ್ ಮಾಡೋ ವಿಧಾನ ಆಗಿರಲಿ, ಆ ವಿಲ್ಟ್ ಬಂದಿರೋ ಗಿಡನ ಡಿಸ್ಕಾರ್ಡ್ ಮಾಡುವ ವಿಧಾನ ಆಗಿರಲಿ, ಎಲ್ಲ ಕರೆಕ್ಟ್ ಆಗಿದೆ ಅಂತ ನನಗೆ ಅನ್ನಿಸ್ತದೆ. ಹೌದು ಹೌದು. ಸೊ ನಿಮ್ಗೆ ಏನು ಅನ್ಸುತ್ತೆ ಸರ್? ಸಾಕಷ್ಟು ಜನ ವಿಲ್ಟು ಬ್ಲೈಟ್ ಒಂದಿದ ತಕ್ಷಣ ಕೆಮಿಕಲಲ್ಲೇ ಕಂಟ್ರೋಲ್ ಮಾಡಬೇಕು ಅಂತ ಯಥೇಚ್ಛವಾದ ಪೆಸ್ಟಿಸೈಡ್ಗಳನ್ನ ಗಿಡಗಳಿಗೆ ಸುರಿಯೋವಂಥದ್ದು, ಯಥೇಚ್ಛವಾದ ಫರ್ಟಿಲೈಸರ್ಗಳನ್ನ ಮಣ್ಣಿಗೆ ಸುರಿಯೋವಂಥದ್ದು, ಹಿಂಗೆ ಮಾಡ್ತಿರೋವಂಥ ರೈತರಿಗೆ ತಾವು ಏನಾದರೂ ಕಿವಿ ಮಾತು ಹೇಳಬೇಕು ಅಂತ ಅನ್ಕೊಂಡ್ರೆ ಏನಂತೀರ? ಸರ್ ನಾನು ಹೇಳೋದು ಒಂದೇ, ದಯವಿಟ್ಟು ನಮಗೆ ಏನೇ ಒಂದು ನೀವು ಹಿಂಗೆ ₹1 ಹಾಕಿದ್ರೆ ₹10 ಕೊಡೋವಂಥ ತಾಯಿ ಭೂಮಿ ತಾಯಿ. ದಯವಿಟ್ಟು ಆ ಅಮ್ಮನ್ನ ಕೆಮಿಕಲ್ಸ್ ಹಾಕಿ ಪೊಲ್ಯೂಟ್ ಮಾಡಬೇಡಿ. ಆದಷ್ಟು ಕೆಮಿಕಲ್ ಲೆಸ್ ಮಾಡಿ. ಯಾವುದೇ ಕಾರಣಕ್ಕೂ ಭೂಮಿಗೆ ನೀವು ಜಾಸ್ತಿ ಕೆಮಿಕಲ್ಸ್ ಕೊಟ್ಟರೆ ಜೀವಾಣುಗಳು ಹೋಗ್ತವೆ, ಯಾವುದೇ ಥರ ನಿಮಗೆ ಫಲವತ್ತತೆ ಸಿಗಲ್ಲ. ರೈತರು ಅಲ್ಲೇ ಫೇಲ್ಯೂರ್ ಆಗ್ತಾರೆ. 1 ಬೆಳೆ 2 ಬೆಳೆ ಎಕ್ಸ್ಪೆಕ್ಟ್ ಮಾಡ್ತಾರೆ, 3ನೇ ಬೆಳೆಯಿಂದ ತೋಟನೇ ಬಿಟ್ಬಿಡ್ಬೇಕು, ಅಗ್ರಿಕಲ್ಚರೇ ಬಿಟ್ಬಿಡ್ಬೇಕು ಅನ್ನೋ ಅಷ್ಟು ಲೋ ಲೆವೆಲ್ ಕೊಟ್ಟೋಗುತ್ತೆ. ಕರೆಕ್ಟ್. ದಯವಿಟ್ಟು ಈ ಕೆಮಿಕಲ್ ಅನ್ನೋದನ್ನು ಅವಾಯ್ಡ್ ಮಾಡಿ. ಹುಲ್ಲೌಷಧಿ ಹೊಡಿಬೇಡಿ ತೋಟಕ್ಕೆ. ನಾನಾ ರೀತಿ ವಿಧಾನಗಳಿರ್ತವೆ, ಆ ವಿಧಾನಗಳ ಪ್ರಕಾರ ನೀವು ಹುಲ್ಲನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ನೀವು ಆದಷ್ಟು ಹುಲ್ಲೌಷಧಿ ಹೊಡೆದ್ರೆ ಅಟ್ ಪ್ರೆಸೆಂಟ್ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಅದಾದಮೇಲೆ ಪುನಃ ಹುಲ್ಲು ಬಂದೇ ಬರುತ್ತೆ, ಭೂಮಿ ಹಾಳಾಗೋಗುತ್ತೆ. ಇದಂತೂ ಮೈಂಡಲ್ಲಿ ಇಟ್ಕೊಳ್ಳಿ. ಎಲ್ಲ ರೈತರಿಗೂ ನಾನು ನನ್ನ ಅಣ್ಣ ತಮ್ಮಂದಿರುಗಳಿಗೆ ಹೇಳೋದಿದ್ದೇನೆ, ದಯವಿಟ್ಟು ನಮಗೆ ತುಂಬ ಚೆನ್ನಾಗಿರೋ ನೇಚರು ದೇವ್ರು ಕೊಟ್ಟಿದ್ದಾನೆ, ಅದನ್ನು ಉಳಿಸ್ಕೋಬೇಕು ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಕೆಮಿಕಲ್ ಲೆಸ್ ಆದಷ್ಟು ಟ್ರೈ ಮಾಡಿ. ಬಯಾಲಜಿಕಲ್ಸ್ ನಿಮಗೆ ವರ್ಕ್ ಆಗ್ತದೆ 100% ಸರ್. ನಾನು ಸ್ವ್ಯಾಶ್ ಅಂತ ಹೇಳ್ತಾ ಇಲ್ಲ, ನಾನು ಇಲ್ಲ ಅದನ್ನು ಪ್ರಮೋಟ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಹೇಳ್ತಾ ಇಲ್ಲ ನಾನು.
ಸೊ ಇದನ್ನ ಯೂಸ್ ಮಾಡಿದ್ಮೇಲೆ ನನಗಾಗಿರೋಂಥ ಒಳ್ಳೇದನ್ನ ನೀವು ಟ್ರೈ ಮಾಡಿ ಒನ್ಸ್ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಎಕ್ಸ್ಪೀರಿಯನ್ಸ್ ನೀವೇ ನನ್ನ ಹತ್ರ ಈ ಒಂದಲ್ಲ ಒಂದಿನ ಶೇರ್ ಮಾಡಿ. ಆ ಥರ. ಸೊ ಈಗ ನಿಮಗೆ ವಿಲ್ಟ್ ಬಂದಿತ್ತು ಅಂತಂದ್ರೆ ಸರ್, ಸೊ ಜನ ಏನು ಅನ್ಕೊಂಡ್ಬಿಡ್ತಾರೆ, ಒಂದು ಗಿಡಕ್ಕೆ ವಿಲ್ಟ್ ಬಂದಿದೆ ಅಂದ ತಕ್ಷಣ ಕೆಮಿಕಲ್ನ ಎತ್ಕೊಂಡು ಹೋಗಿ ಸುರಿದು ಬಿಟ್ರೆ ಏನೋ ಒಂದು ರೆಮಿಡಿ ಕೊಟ್ಬಿಡುತ್ತೆ ಅಂತ ಅನ್ಕೊಂತೀವಿ. ಬಟ್ ತಾತ್ಕಾಲಿಕವಾಗಿ ಒಂದು ರೆಮಿಡಿ ಕೊಡುತ್ತೆ ಸರ್. 100% ನಿಜ ಸರ್, ನಿಜ ಅದು. ಲಾಂಗ್ ಟರ್ಮಲ್ಲಿ ನಮಗೆ, ಬಿಕಾಸ್ ನೀವು ಏನಿಗೆ ಗ್ರೋಫಿಟ್ಟು, ವಿಗರ್ ರೂಟ್ಸ್ ಎನ್ನು, ಮೈಕೋರೈಸಗಳು, ನಮ್ಮ ಟ್ರೈಕೋವಿರ್ ಇವೆಲ್ಲ ಏನು ಕೊಡ್ತೀರಾ, ಇದ್ರ ಬೇಸಿಕ್ ಫಂಡಮೆಂಟಲ್ ಫ್ಯಾಕ್ಟರ್ ಏನು ಅಂತಂದ್ರೆ ಸಾಯಿಲ್ pH ನ ಕರೆಕ್ಟ್ ಮಾಡುತ್ತೆ ಸರ್. ಸೂಪರ್. 6 to 7 ಸಾಯಿಲ್ pH ನ ತಂದು ನಿಲ್ಸ್ಬಿಡುತ್ತೆ. ಹೌದು. ಯಾವಾಗ ಸಾಯಿಲ್ pH ನ 6 to 7 ತಂದು ನಿಲ್ಸತ್ತೋ ಅವಾಗ ಮಣ್ಣು ಪ್ರಿಪೇರ್ ಆಗಿರುತ್ತೆ. ನೀವೇನೇ ಸಣ್ಣ ಪ್ರಮಾಣದ ಫರ್ಟಿಲೈಸರ್ ಕೊಟ್ಟರು ತಗೊಳುತ್ತೆ. ಇನ್ನೊಂದೇನೋ ಬೇಸಿಕ್ ಔಷಧಿಗಳು ಕೊಟ್ಟರು ಗಿಡ ರಿಯಾಕ್ಟ್ ಮಾಡಕ್ ಶುರುವಾಗುತ್ತೆ. ಹೌದು. ಬಿಕಾಸ್ ಗಿಡದಲ್ಲಿ ಭೂಮಿಯಲ್ಲಿ ತಾಕತ್ತೇ ಇಲ್ಲ ಅಂತಂದ್ಮೇಲೆ ಸ್ಟ್ರೆಸ್ಗೆ ಹೋಗುತ್ತೆ ಸರ್ ಗಿಡ ಆಟೋಮೆಟಿಕ್ ಆಗಿ. ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಪ್ರಾಂತ್ಯದಲ್ಲಿ ಸಿಕ್ಕಾಪಟ್ಟೆ ಸಲ್ಫೇಟ್ಸ್ ಜಾಸ್ತಿ ಬಳಸಿ pH ಯಾವಾಗಲೂ 9. ನ್ಯೂಟ್ರಲ್ ಅಂತೂ ಇರಲ್ಲ, ನಾನು ನಂಬರ್ ಅಂತೂ ಹೇಳೋದಿಲ್ಲ, ನ್ಯೂಟ್ರಲ್ ಅಂತೂ ಇರೋದಿಲ್ಲ. ನಾವು ಯಾವಾಗ ಇನ್ನಷ್ಟು ಕೆಮಿಕಲ್ ಪೆಸ್ಟಿಸೈಡ್ಗಳು ಹೋದಾಗ ಹಾಳಾಗ್ಬಿಡುತ್ತೆ. ಸೊ ಬಯೋಲಾಜಿಕಲ್ಸ್ ಬಳಸೋದ್ರಿಂದ pH ಯಾವಾಗಲೂ 6 to 7 ಬಂದಾಗ ನೀವು ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಬಂದ್ಬಿಡುತ್ತೆ. ವಿಲ್ಟ್ ಆಗಿರಲಿ ಇನ್ನೊಂದಾಗಲಿ, ಬಿಕಾಸ್ ಗಿಡನೂ ಫೈಟ್ ಮಾಡ್ತಿರ್ತಲ್ಲ ಸರ್ ಚೆನ್ನಾಗಬೇಕು ಅನ್ನೋದನ್ನ. ಹೌದು. ನೀವು ಫೈಟ್ ಮಾಡ್ತಿರ್ತೀರಾ, ನಾವು ಫೈಟ್ ಮಾಡ್ತೀವಿ, ನಾವೆಲ್ಲ ವೆಲ್ನೆಸ್ಗೋಸ್ಕರ ಫೈಟ್ ಮಾಡ್ತೀವಿ, ಚೆನ್ನಾಗಿರ್ಬೇಕು, ಆ ಗಿಡನೂ ಫೈಟ್ ಮಾಡ್ತಿರ್ತಾರೆ, ನನಗೇನು ವಿಲ್ಟ್ ಬರಬಾರ್ದು, ಬ್ಲೈಟ್ ಬರಬಾರ್ದು ಅಂತ. ಸತ್ಯ. ನಾವು ಯಾವಾಗ ಅದಕ್ಕೆ ಅನುಗುಣವಾದ ಪರಿಸರನ ಕೊಟ್ಬಿಡ್ತೀವೋ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಬಂದ್ಬಿಡುತ್ತೆ. ಸೂಪರ್ ಸರ್, ಕರೆಕ್ಟ್ ಅದು. ಹೌದು. ಕೊನೆಯದಾಗ ಸರ್ ಏನು ಹೇಳ್ಬೇಕು ಅಂತಿದ್ರೆ ಸ್ವಾಶ್ ಬಗ್ಗೆ ಅಥವಾ ವ್ಯವಸಾಯದ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅಂತ? ಸರ್, ವ್ಯವಸಾಯ ಅನ್ನೋದು ಕಷ್ಟಪಟ್ಟು ಮಾಡಬೇಡಿ, ಇಷ್ಟಪಟ್ಟು ಮಾಡಿ. 100% ಸಕ್ಸಸ್ ಆಗೇ ಆಗ್ತೀರಾ. ಸ್ವಾಶ್ ಕಂಪ್ನಿ ಅನ್ನೋದು ನಾನು ಯೂಸ್ ಮಾಡಿದ್ದೀನಿ, ನನಗೆ 100% ರಿಸಲ್ಟ್ ಸಿಕ್ಕಿದೆ. ದಯವಿಟ್ಟು ಒಂದ್ಸರಿ ಟ್ರೈ ಮಾಡಿ. ನಾನು ಹೇಳಿದೆ ಅಂತಾಗಲಿ ಇಲ್ಲ ಪ್ರಮೋಷನ್ ಮಾಡ್ತಿದ್ದೀನಿ ಅಂತಾಗಲಿ ತಪ್ಪು ತಿಳಿಬೇಡಿ. ಒಂದ್ಸರಿ ಟ್ರೈ ಮಾಡಿ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. 100% ಸಕ್ಸಸ್ ಆಗ್ತೀರಾ. ನೀವು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ. ಸೂಪರ್. ರೈತ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಸಿಗೋಣ ಮುಂದೆ ಇನ್ನೊಬ್ಬರು ಗೆಸ್ಟ್ ನನ್ನ ಜೊತೆಗೆ ಸಿಗೋಣ ಸರ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಬಂದಿದ್ದು, ನಿಮ್ಮ ಜೊತೆ ಮಾತಾಡಿದ್ದು, ನಿಮ್ಮ ತೋಟ ನೋಡಿದ್ದು, ಕಪ್ ತಿಂದಿದ್ದು. ಥ್ಯಾಂಕ್ ಯು. ಜೈ ಹಿಂದ್. ಜೈ ಹಿಂದ್.